ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 92ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಧನುರ್ಧರೋ ಧನುರ್ವೇದೋ ದಂಡೋದಮಯಿತಾದಮಃ ಅಪರಾಜಿತಃ ಸರ್ವಸಹೋ ನಿಯಂತಾ ನಿಯಮೋ ಯಮಃ. ಭಗವಂತನನ್ನು ಧನುರ್ಧರ ಅಂತ ಕರೀತಾರೆ. ಧನುಷೋಧರ ಧನುರ್ಧರ. ಭಗವಂತ ಮುಖ್ಯವಾಗಿ ರಾಮರೂಪದಲ್ಲಿ ತನ್ನ ಕೈಯಲ್ಲಿ ಧನಸ್ಸನ್ನು ಹಿಡಿದಿದ್ದಾನೆ. ಆ ಕೋದಂಡಪಾಣಿಯಾದಂತಹ ಪರಮಾತ್ಮ, ಶಾಂಗಪಾಣಿಯಾದಂತಹ ಪರಮಾತ್ಮ ತಾನು ಕೈಯಲ್ಲಿ ಧನಸ್ಸನ್ನು ಹಿಡಿದ ಭಂಗಿಯಲ್ಲಿ ಭಕ್ತ ಜನರಿಗೆ ಆಶೀರ್ವಾದವನ್ನು ಮಾಡಲಿಕ್ಕಾಗಿ ತೋರುತ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಕೈಯಲ್ಲಿ ಇರುವ ಧನಸ್ಸು ಅದು ಮುಖ್ಯವಾದ ಆಕರ್ಷಣ. ಆ ಧನಸ್ಸನ್ನು ಹಿಡಿದ ಭಗವಂತ ಧನುರ್ಧರ ಅಂತ ಅನ್ನಿಸಿಕೊಳ್ಳುತ್ತಾನೆ. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕ. ಭಗವಂತನ ರಾಮದೇವರ ವರ್ಣನೆಯನ್ನು ಮಾಡುವಾಗ ವಾದಿರಾಜಸ್ವಾಮಿಗಳು ತಿಳಿಸುವಂತಹದ್ದು, ಭಗವಂತ ಬತ್ತಳಿಕೆಯನ್ನು ಹಾಕಿಕೊಂಡಿದ್ದಾನೆ, ಎಂದೂ ಬತ್ತದ ಬತ್ತಳಿಕೆ, ಕೈಯಲ್ಲಿ ಅದ್ಭುತವಾದ ಧನಸ್ಸನ್ನು ಧಾರಣ ಮಾಡಿದ್ದಾನೆ ಅಂತ. ಅನೇಕ ಪದ್ಯಗಳಲ್ಲಿ ದಾಸರಾಯರು ಕೂಡ ಆ ಭಗವಂತನ ಕೈಯಲ್ಲಿರುವ ಧನಸ್ಸಿನ ವರ್ಣನೆಯನ್ನು ಮಾಡಿರುವಂತಹದ್ದನ್ನು ನಾವು ಕೇಳುತ್ತೇವೆ. ಅಂತಹ ಧನುರ್ಧಾರಿಯಾದಂತಹ ರಾಮರೂಪದ ಸ್ಮರಣೆಯನ್ನು ಧನುರ್ಧರ ಅಂತನ್ನುವ ಶಬ್ದದಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ. ಧನುರ್ವೇದ, ವೇದ ಅಂತಂದರೆ ವಿಂದತೆ ಇತಿ ವೇದ. ಧನು ಅಗಸ್ತ್ಯದ್ವಾರ ವಿಂದತೆ ಇತಿ ಧನುರ್ವೇದ. ಅಗಸ್ತ್ಯರ ಮುಖಾಂತರವಾಗಿ ಧನಸ್ಸನ್ನು ಪಡೆದು, ವಿಷ್ಣು ಧನಸ್ಸನ್ನು ಅಗಸ್ತ್ಯರು ಭಗವಂತನಿಗೆ ಕೊಡುವಂತಹ ಪ್ರಸಂಗವನ್ನು ರಾಮಾಯಣದಲ್ಲಿ ನಾವು ಕೇಳುತ್ತೇವೆ. ಆ ಅಗಸ್ತ್ಯರ ದ್ವಾರ ಭಗವಂತ ತನ್ನ ಧನಸ್ಸನ್ನು ಪಡೆದ ಅಂತನ್ನುವುದಕ್ಕಾಗಿ ಧನುರ್ವೇದ. ಅಂತಹ ಆ ಅಗಸ್ತ್ಯದ್ವಾರ ಪಡೆದ ಧನಸ್ಸನ್ನು ಹಿಡಿದವನು, ಅದನ್ನು ರಕ್ಷಣೆ ಮಾಡುವವನು. ಐಂದ್ರಂ ಧನು, ಇಂದ್ರನಿಗೆ ಸಂಬಂಧಪಡುವ ಧನಸ್ಸು, ಅದು ಅಗಸ್ತ್ಯರ ದ್ವಾರ ಭಗವಂತನ ಅಧೀನಕ್ಕೆ ಬಂದದ್ದು ಅನ್ನುವ ಕಥೆ ಇಲ್ಲಿ ಸ್ಮರಣಕ್ಕೆ ತಂದುಕೊಳ್ಳಬೇಕು. ದಂಡ ದೈತ್ಯಾನ್ ದಂಡಯತಿ ಇತಿ ದಂಡ. ಅನೇಕ ಜನ ದೈತ್ಯರನ್ನು ದಂಡನ ಮಾಡುತ್ತಾನೆ, ಶಿಕ್ಷಿಸ್ತಾನೆ ಪರಮಾತ್ಮ. ಆದ್ದರಿಂದ ದಂಡ ಇದು ಭಗವಂತನ ಹೆಸರು. ಅದಂಡ ಅಂತಲೂ ಕೂಡ ಪದಚ್ಛೇದವನ್ನು ಮಾಡಬಹುದು. ಧನುರ್ವೇದೋ ದಂಡೋ ಅನ್ನುವುದರಲ್ಲಿ ಅದಂಡ ಅಂತ ಪದಚ್ಛೇದವನ್ನು ಮಾಡಿದರೆ ಅದಕ್ಕೆ ಅರ್ಥ ಅನ್ಯಕರ್ತೃಕ ಶಿಕ್ಷಣ ರಹಿತ ಅಂತ ಹೇಳಿ. ಭಗವಂತನನ್ನು ಬೇರೆಯವರು ದಂಡನ ಮಾಡಲಿಕ್ಕೆ, ಶಿಕ್ಷಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವನು ಅದಂಡ. ದೈತ್ಯರನ್ನು ದಂಡಿಸ್ತಾನೆ, ಆದ್ದರಿಂದ ದಂಡನಾಯಕನಾದ ಭಗವಂತ ದಂಡ ಅಂತ. ದಮಯಿತ, ದೈತ್ಯರನ್ನು ದಮನ, ಸಂಹಾರ ಮಾಡುತ್ತಾನೆ. ರಾವಣ, ಕುಂಭಕರ್ಣ, ಇಂದ್ರಜಿತ, ಅಕ್ಷಕುಮಾರ ಇಂತಹ ಏನು ಮಹಾಮಹಾ ದೈತ್ಯರಿದ್ದರೋ ಅವರೆಲ್ಲರನ್ನ ತಾನು ಮತ್ತು ಮುಖ್ಯಪ್ರಾಣದೇವರ ರೂಪವಾದ ಹನುಮಂತ ದೇವರ ಮುಖಾಂತರವಾಗಿ
ಅನೇಕ ದೈತ್ಯರ ದಮನವನ್ನು ಮಾಡಿಸ್ತಾನೆ. ಆದ್ದರಿಂದ ಭಗವಂತನನ್ನು ದಮಯಿತ ಅಂತ ಕರೀತಾರೆ. ಅಶೀತಿ ಕೋಟಿ ಯೂಥಪಾನ್, 80 ಕೋಟಿ ಆ ರಾಕ್ಷಸರು ಆ ರಾವಣನ ಸೇನೆಯಲ್ಲಿ ಇದ್ದದ್ದು, ಅವರನ್ನು ಹನುಮಂತ ದೇವರು ಭಗವಂತನ ಅನುಗ್ರಹದಿಂದ ಸಂಹಾರ ಮಾಡಿದ ಕಥೆ ಬರುತ್ತದೆ. ಮುಂದೆ ಆ ರಾವಣನ ಜೊತೆಗಿನ ಯುದ್ಧದಲ್ಲಿ ಅನೇಕ ಮಹಾದೈತ್ಯರನ್ನೆಲ್ಲ ಖರ, ದೂಷಣ ಮುಂತಾದ ರಾಕ್ಷಸರು, ದೈತ್ಯರು, ಮುಖ್ಯವಾಗಿ ರಾವಣ ಮತ್ತು ಕುಂಭಕರ್ಣ ಇವರೆಲ್ಲರ ಸಂಹಾರವನ್ನು ಮಾಡಿದಂತಹ ಪ್ರಸಂಗ, ಅದನ್ನು ತಲೆಯಲ್ಲಿ ಇಟ್ಟುಕೊಂಡಾಗ ಭಗವಂತ ದಮಯತೀತಿ ದಮಯತ, ದಮನ ಮಾಡುತ್ತಾನೆ, ಆದ್ದರಿಂದ ದಮಯಿತ. ದಮಯಿತಾ ದಮಃ, ಆದಮಃ ಅಂತ ನಾವು ಛೇದವನ್ನು ಮಾಡಿಕೊಂಡ್ರೆ ಆ ಅನ್ನೋದಕ್ಕೆ ಸಮ್ಯಕ್ ಚೆನ್ನಾಗಿ, ಕೊಡುವವರು, ಚೆನ್ನಾಗಿ ದಾನವನ್ನು ಕೊಡುವಂತಹ ಶ್ರೀಮಂತರು ಆದಾಹ ಅಂತ. ಆ ಆದಾಹ ತೇಷಾಂ ಮಾ ಅನ್ನೋದಕ್ಕೆ ಸಂಪತ್ತು ಅಂತ. ಚೆನ್ನಾಗಿ ದಾನವನ್ನು ಕೊಡುವ ಬುದ್ಧಿಯುಳ್ಳ ದಾನಿಗಳ ಸಂಪತ್ತಿಗೆ ಕಾರಣ ಭಗವಂತ. ಆದ್ದರಿಂದ ಅವನು ಆದಮಃ, ಆದಾಹ ಮಾ ಆದಮಃ, ಚೆನ್ನಾಗಿ ದಾನವನ್ನು ಕೊಡುವ ಆದರಿಗೆ ಸಂಪತ್ತನ್ನು ಒದಗಿಸುವ ಆ ಸಂಪತ್ತಿಗೆ ಕಾರಣನಾದ ಭಗವಂತ ಆದಮಃ. ಇದು ಭಗವಂತನ ಹೆಸರು. ಅದಮಃ, ಪರಮಾತ್ಮನಿಗೆ ಯಾವ ಇಂದ್ರಿಯ ನಿಗ್ರಹ ಇತ್ಯಾದಿ ವಿಷಯಗಳ ಬಂಧನ ಇಲ್ಲ. ಆದ್ದರಿಂದ ಅದಮಃ ಅಂತಲೂ ಕೂಡ ಪದಚ್ಛೇದ ಮಾಡಬಹುದು. ಅಪರಾಜಿತ, ಯಾವ ಭಗವಂತ ಅವನಿಗೆ ಯಾವ ಮತ್ತೊಬ್ಬ ವ್ಯಕ್ತಿಯಿಂದ ಸೋಲು ಅನ್ನುವಂತಹದ್ದಿಲ್ಲ. ಅವನು ಅಪರ, ಅಜಿತ, ಅವನಿಗೆ ಪರ ಉತ್ತಮ ನ ವಿದ್ಯತೆ ಇಲ್ಲ. ಮತ್ತು ಅಜಿತ, ಅವನು ಮತ್ತೊಬ್ಬರ ಎದುರಿಗೆ ಸೋತದ್ದು ಎಲ್ಲೂ ಇಲ್ಲ. ಆ ಪರಮಾತ್ಮನಿಗೆ ಸೋಲಿಲ್ಲ, ಆದ್ದರಿಂದ ಅವನು ಅಜಿತ, ಅಪರ ಮತ್ತು ಅಜಿತ. ಅಪರಾಜಿತ, ಪರಾಜಿತನಲ್ಲವೇ ಅಲ್ಲ. ಹೀಗೆ ಎರಡೂ ದೃಷ್ಟಿಕೋನದಿಂದಲೂ ಕೂಡ ಅದು ಭಗವದ್ವಿಷಯಕವಾದ ಹೆಸರು ಅಂತ ತಿಳಿಯುತ್ತದೆ. ಸರ್ವಸಹ, ನಾವು ಮಾಡುವಂತಹ ತಪ್ಪುಗಳನ್ನು ಗಣನೆಗೆ ತೆಗೆದುಕೊಂಡರೆ ಪರಮಾತ್ಮ ನಮ್ಮತ್ತ ಮುಖ ಮಾಡಬಾರದು. ಆದರೂ ನಾವು ಮಾಡುವ ಸಕಲ ಕಾರ್ಯಗಳನ್ನು ಪರಮಾತ್ಮ ದಯಾಪರ ದೃಷ್ಟಿಯಿಂದ ಸ್ವೀಕಾರ ಮಾಡಿ ಮತ್ತೆ ನಮ್ಮ ಮೇಲೆ ಅನುಗ್ರಹ ಮಾಡುತ್ತಾನೆ. ಎಲ್ಲಿ ತಪ್ಪುತ್ತೇವೆ ಅಲ್ಲಿ ಸ್ವಲ್ಪ ದಂಡನ ಮಾಡಿ ಇವನು ನನ್ನವ ಅಂತ ಅನುಗ್ರಹ ಮಾಡುತ್ತಾನೆ ಅಂತಂದರೆ ಇದು ಭಗವಂತ ನಮ್ಮ ಮೇಲೆ ತೋರಿಸುವ ಕ್ಷಮಾಗುಣ, ಅವನ ಕ್ಷಮಾಗುಣ. ಸರ್ವಂ ಸಹತೆ ಇತಿ ಸರ್ವಸಹ, ನಿಯಂತ, ಸಕಲ ವಿಚಾರಗಳ ನಿಯಂತ ಅಂದರೆ ನಿಯಾಮಕ ಅದು ಭಗವಂತ. ಸಕಲ ಚರಾಚರ ವಸ್ತುಗಳ ವ್ಯಾಪಾರಗಳ ನಿಯಂತ, ನಿಯಾಮಕ ಅದು ಭಗವಂತ. ಆದ್ದರಿಂದ ಅವನನ್ನು ನಿಯಂತ ಅಂತ ಕರೀತಾರೆ. ನಿಯಮ, ಯಮ ಅಂತನ್ನೋದಕ್ಕೆ ಶಾಸನ ಅಂತ ಅರ್ಥ. ನಿತರಾಂ ಯಮಃ, ಚೆನ್ನಾಗಿ ಈ ಇಡೀ ಜಗತ್ತನ್ನು ಶಾಸನ ಮಾಡುತ್ತಾನೆ ಪರಮಾತ್ಮ. ಆದ್ದರಿಂದ ಅವನ ಹೆಸರು ನಿಯಮಃ ಅಂತ. ಯಮಃ ಅಂತ, ಯಮ ಉಪರಮೆ ಅಂತ ಒಂದು ಧಾತು. ಆ ಧಾತುವಿನಂತೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸೀಸ್ ಮಾಡುತ್ತಾನೆ ಪರಮಾತ್ಮ, ತನ್ನತ್ತ ಇಟ್ಟುಕೊಳ್ಳುತ್ತಾನೆ, ಎಲ್ಲವೂ ಬಂದಾಗುವಂತೆ ಮಾಡುತ್ತಾನೆ. ಉಪರಮಯತಿ ಸರ್ವಂ, ಆದ್ದರಿಂದ ಭಗವಂತನನ್ನು ಯಮಃ ಅಂತ ಕರೀತಾರೆ. ಹೀಗೆ ಧನುರ್ಧರ, ಧನುರ್ವೇದ, ದಂಡ, ದಮಯಿತ, ಆದಮಃ, ಅಪರಾಜಿತ, ಸರ್ವಸಹ, ನಿಯಂತ, ನಿಯಮಃ, ಯಮಃ, ಈ 10 ಹೆಸರುಗಳು 92ನೆಯ ಶ್ಲೋಕದಲ್ಲಿ ನಮಗೆ ತಿಳಿದು ಬರುತ್ತದೆ. ಇಂತಹ ಎಲ್ಲ ನಾಮಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.